ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಟೈಮ್ ಅಂತೂ 8:30 ಆಗ್ಬಿಟ್ಟೈತ್ರಿ. ಇವಾಗ ಎದ್ವಿ ನಾವು. ಇನ್ನೂ ವರ್ಷ ಎದ್ದಿಲ್ಲ ರೀ. ನಮ್ಮ ಮನೆಯವ್ರು ಎದ್ದಾರೆ ಆಲ್ರೆಡಿ. ಅವರು 7 ಗಂಟೆನ 6:15 ಎದ್ದು ಬಿಟ್ಟಾರ್ರಿ. ಅವರು ನಮಗೆ ಎಬ್ಸಕ್ಕೆ ಹೋಗಿಲ್ರಿ. ಅವರು ನಿನ್ನೆ ನಾನು ಸ್ವಲ್ಪ ಕೈ ಕಾಲನ್ನು ಸಾಕತ್ತು ಬಿಟ್ಟಿದ್ವಿ ರೀ. ಹಾಗಾಗಿ ನನ್ನ ಮನೆಗೆ ಬಿಟ್ಟಿದ್ದೆ ರೀ ನಾನು. ಹಾಗಾಗಿ ನಮ್ಮ ಮನೆಯವ್ರು ನನಗೆ ಎಬ್ಸಕ್ಕೆ ಹೋಗಿಲ್ಲ. ಏನು ಮಾಡಾಕತ್ತಾರೋ ಏನವರು ನೋಡನ್ರಿ. ಹರ್ಷಿಯಾ ಶಾಲೆ ಟೈಮ್ ಆಕತಿ ಹೇಳಮ್ಮ. ಇಲ್ಲ ಆಸಿಫನ್ನು ಮಕ್ಕೊಂಡಾನ. ಅಮ್ಮನ ಫೋನ್ ಬಂತೇನ್ರಿ. ಅಮ್ಮರು ಮಕ್ಕೊಂತಾರ. ಏನು ಜಾಗ ಮಾಡಿದ್ರಿ ಆಗಲ್ಗೆ ನೀವು? ನಮ್ಮ ಮನೆಯವ್ರು ನೋಡ್ರಿ ಸ್ನಾನ ಮಾಡಿ ಮತ್ತೆ ನೀರಿಟ್ಟಾರ. ಇವಾಗ ಸ್ನಾನ ಆತ್ರಿ ನಮ್ದು. ಅಮ್ಮಗೂ ನೀರು ಹಾಕೊಟ್ಟೀನಿ ರೀ. ಅಮ್ಮನ ಸ್ನಾನ ಮಾಡಕತ್ತಾರಿ. ದರ್ಗಾಕ್ಕೆ ಹೋಗಿ ಬರ್ತೀನಿ ರೀ. ಮತ್ತೆ ಮೊನ್ನೆ ಸಬ್ಸ್ಕ್ರೈಬರ್ ಬಂದದ್ರಿ ಬೆಳಗಾವಿಂತ. ಅಂದ್ರೆ ದುಬೈಗೆ ಹೋಗಿ ಅವ್ರ ಮಗಳ ಕಡೆ ಇದ್ದು ಆಮೇಲೆ ಕಡೆ ನಮಗೆಲ್ಲ ಏನೆಲ್ಲ ತೊಗೊಂಬಂದು ಕೊಟ್ಟರು. ನೋಡಿದ್ರಲ್ರಿ ನೀವು. ಅವ್ರಿಗೆ ಎಷ್ಟು ಖುಷಿಯಾಗಿತ್ತು. ನಮಗಂತೂ ಡಬಲ್ ಖುಷಿ ಆಗಿತ್ತು ರೀ. ಅವ್ರು ಮತ್ತೆ ಇವತ್ತು ಬರಾಕತ್ತಾರಿ. ಅವರು ಉಡಿ ತುಂಬಿಸ್ಬೇಕಂತ್ರಿ. ಹಾಗಾಗಿ ಅಮ್ಮನ ಕಡೆ ಬರಾಕತ್ತಾರಿ ಅವರು. ಭಾಳ ಖುಷಿ ಆಗೈತಿ. ಹಾಗಾಗಿ ಸ್ವಲ್ಪ ಪಟ ಅಂತ ಅಂದು ದೇವ್ರ ದೀಪ ಅದು ಹಚ್ಚಿ ಬಂದು ಏನರ ಮಾಡನ್ರಿ. ನಾನು ಅಂಗಡಿಗೆ ಹೋಗಿದ್ದೆ. ಸ್ವಲ್ಪ ರೇಷನ್ ಅದು ಬೇಕಾಗಿತ್ತು. ಬಿಸ್ಕಿಟ್ ಅದು ತರಕ ಫೋನ್ ಹಚ್ಚಿದ್ರಿ ನಮ್ಮ ಮೇಡಮ್ ಅವರು. ಬಂದ್ರ ಅಂತ ಹೇಳಂದು ಮತ್ತೆ ಹಂಗೆ ಬ್ಯಾಗ್ ಇಟ್ಟಾಕಿ ಹಿಂಗೆ ಓಡಿ ಬಂದೀನಿ ರೀ. ಅಯ್ಯೋ ಬಂದಾರಲ್ದಾರ ಆ ಕಡೆ ಕುಂತಾರಿ ಪಾಪ. ಬಂದು ಹೌದನ್ರಿ. ಆಪನ್ ಜೋಡಿ ಮಾತಾಡಕತ್ತದ್ರಿ. ಬಂದ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್. ಹೋಗನ್ರಿ ಮನೆಗೆ. ಅಮ್ಮ ಮೊನ್ನೆ ಬಂದಿದ್ರಮ್ಮ ಮೇಡಮ್ ಅವರು. ನೀವು ಇದ್ದಿದ್ದಿಲ್ಲ ರೀ. ಉಡಿ ತುಂಬಾದ್ರಿ. ಹಾ ಅದ ಕುಡಿ ತುಂಬಾಕತ್ತದ. ಮೊನ್ನೆ ಬಂದಿದ್ರಮ್ಮ ನೀವು ಇದ್ದಿದ್ದಿಲ್ಲ ರೀ. ಇದ್ದಿದ್ದಿಲ್ಲ. ಈಗ ಮದ್ವಿ ಸಲುವಾಗಿ ಬೇಡಿಕೆ ಅಂದಿದ್ರಂತವ್ರು. ಮಗನ್ ಮದ್ವಿ ಆರಾಮ್ದಿದ್ದ, ಸಂತೋಷದಿದ್ದ, ಸುಖದಿದ್ದ ಆತಂತ. ಅವ್ರ ಜೀವನ ಆರಾಮ್ದಿದ್ದ ಸಾಗ್ಲಿ. ಅವ್ರಿಗೆ ವರ್ಷ ತುಂಬಿಕೊಡ್ದ ಒಂದ್ ಗಂಡು ಮಗನ್ ಕೊಡ್ಲಿ. ಬಿ ಫಾತಿಮಾ, ಸಿದ್ದಪ್ಪಜ್ಜ, ಮೈಲಾರಜ್ಜ ಅವ್ರ ಮಂದಿಯವರು ಅಂತ ಬೇಡಿಕೆಂದು ನಾ ಉಡಿ ತುಂಬಾಕತ್ತೇನೆ ನೋಡುವ. ಬಂದಾರ ಅವ್ರು. ಅವ್ರ ಮುಂದ ನಾನು ಉಡಿ ತುಂಬಾಕತ್ತೇನಿ. ಬಂದ್ ಅವ್ರ ಹರಕಿ ಮುಟ್ಸಾಕತ್ತಾಗ ತಾಯಿದು ಬಾಳ ಸಂತೋಷ ಆತು. ಅವ್ರಿಗೆ ಸುಖ ಸಂತೋಷ ಕೊಡ್ಲಿ ಬಿ ಫಾತಿಮಾ, ಸಿದ್ದಪ್ಪಜ್ಜ ಅಂತ ಬೇಡ್ಕೆಂದು ಅವ್ರ ಮ್ಯಾಗ ಬಿ ಫಾತಿಮಂದು ಸಿದ್ದಪ್ಪಜ್ಜಂದು ಸದಾ ಆಶೀರ್ವಾದ ಇರಲಿ. ಅವ್ರ ಮಂದಿರ ಆಶೀರ್ವಾದ ಇರ್ಲಿ. ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತ್ವ. ತಮ್ಮ ಸ್ವಾತಿ ಅಂತ ಹೇಳಂದ್ರಿ. ಅವ್ರಿರೋದು ದುಬೈ ಒಳಗಂತ್ರಿ. ಹಂಗಾಗಿ ಅವ್ರಿಗೆ ಮಕ್ಳ ಸಂಬಂಧ ಅಂತಮ್ಮ. ಮಕ್ಳ ಸಂಬಂಧ ಅಂತ್ರಿ. ಮಕ್ಳಾಗ್ಲಿ ಅಂತ ಹೇಳಂದ್ 2 ಸಲ ಅವ್ರಿಗೆ ಆಪರೇಷನ್ ಆತಂತ್ರಿ. ಹಂಗಾಗಿ ಮಕ್ಳಾಗ್ಲಿ, ನಮ್ಗೊಂದು ಮಗು ಯಾವ್ದಾರ ಯಾಕಾಗ್ಲಿ ಆಗ್ಲಿ ಅಂತ ಹೇಳಿ ಉಡಿ ಕಟ್ರಿ ಅಂತ ಹೇಳ್ಯಾರಮ್ಮ. ಹೇಳ್ಯಾರ. ಅವ್ರಿಗೆ ಬಿ ಫಾತಿಮಾನ ಆಶೀರ್ವಾದ ಉಡಿ ಕಟ್ಟಾಕತ್ತೇನಿವ. ಮನ್ಯಾಗ ದೇವ್ರದ್ದು ಗುಡಿ ದರ್ಗಾ ಅಲ್ಲಿ ಗುಡಿ ಇಲ್ಲ, ಏನಿಲ್ಲ. ದುಬೈ ಒಳಗೆ ಏನಿರಂಗಿಲ್ಲ. ಮನ್ಯಾಗ ದೀಪ ಹಚ್ಚನ. ಹಾ ರೀ. ಮನ್ಯಾಗ 2 ಹೊತ್ತು ದೀಪ ಹಚ್ಚನ. ಮುಂಜಾನೆ ಸಂಜಿಕೆ. ಆ ಬಳಿಕ ಮುಂಜಾನ್ಯಾಗ ನೀರ್ ತುಂಬಿಟ್ಟು ಸಂಜಿಕ್ ಕುಡಿಯೇನು ಮನ್ಕೊಳ ಹೊತ್ನ್ಯಾಗ ಅದಾಗ ಹಾಕ್ಯಂದು. ರಾತ್ರಿ ತುಂಬಿಟ್ಟು ಮುಂಜಾನ್ಯಾಗ ತುಂಬಿಟ್ಟು ಸಂಜಿಗ್ ಕುಡಿಯೋದು. ಸಂಜಿನ್ಯಾಗ ತುಂಬಿಟ್ಟು ಮುಂಜಾನೆ 11 ದಿವ್ಸ ನೀರ್ ಕುಡಿಯನು. ಅವ್ರಿಗೆ ನಿಲ್ತತಿ. ಅವ್ರ ಏನ್ ಬೇಡಿಕೆ ಅಂತಿರ್ತಾಗ ಹರಕಿ ಬಂದ್ ಮುಟ್ಟಿಸಿ ಹೋಗ್ಲಿ. ಅವ್ರು ಉಡಿ ಕಟ್ಟಿ ಹರಕಿ ಮುಟ್ಟಿಸಿ ಹೋಗ್ಲಿ. ವರ್ಷ ತುಂಬ ಕೊಡ್ದ ಹಾಕತಿ. 11 ದಿವ್ಸ ನೀರ್ ಮಾತ್ರ ತೆಪ್ಪಸ್ತಂಗ್ ಕುಡಿಯನು. ದೇವ್ರ ಆಶೀರ್ವಾದ ಐತಿ. ಬಿ ಫಾತಿಮಂದು ಸಿದ್ದಪ್ಪಜ್ಜಂದು ಆಶೀರ್ವಾದ ಐತಿ. ಅವ್ರ ಮಂದಿಯವ್ರ ಆಶೀರ್ವಾದ ಐತಿ. ಅವ್ರ ಸದಾ ಆರಾಮ್ದಿದ್ದ ಇರ್ತಾಗ ಮಗ ಆಗ್ಲಿ ಮಗಳಾಗ್ಲಿ ಎತ್ತಿಗೆಂದ್ ಬಿ ಫಾತಿಮನ್ ದರ್ಗಾಕ್ ಬಂದ್ ಹೋಗನ್ನು. ಅವ್ರ ಏನ್ ಬೇಡಿಕೆ ಅಂತಿರ್ತಾಗ ಹರಕಿ ಮುಟ್ಟಿಸನ್. ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿವ. ಹೋಗಿರಿ ನಮ್ಮ ಮೇಡಮ್ ಅವ್ರಿಗೆ ರಿಕ್ಷಾ ಹತ್ತಿಸಿ ಬಂದಿರಿ. ತೋಸಿ ಚುಂಬರಿ ಮಾಡಿದ್ವಿ. ಕಾಫಿ ಮಾಡಿದ್ರು. ಅವ್ರು ಚಹಾ ಕುಡಿಯಂಗಿಲ್ಲ ರೀ. ಕಾಫಿ ಮಾಡಿದ್ವಿ. ಕಾಫಿ ಕುಡಿದ್ವಿ ಅವ್ರು ಕೂಡ. ನಾವು 2 ಸಲ ಆಮೇಲೆ ಕಡೆ ನಾಷ್ಟ ಮಾಡಿದ್ವಿ. ಅವ್ರಿಗೆ ಹೋಗಿ ರಿಕ್ಷಾ ಹತ್ತಿಸಿ ಬಂದೇರಿ. ಪ್ರೆಸಿಡೆಂಟ್ ಹೋಟೆಲ್ ಕಡೆ ಹೋಗಿ ಇಳಿತಾರೆ ಅವರು. ಅಲ್ಲಿಂದ ಚಿಗರಿ ಬಸ್ ಹೋಗಾರಂತ. ಹ್ಞೂ ರೀ ಅಂತ ಅಂದು ಕಳಿಸಿ ಬಂದೇರಿ. ಹೇಳಿದ್ರೆ ಕೇಳವಲ್ರಿ. ಅವ್ರಿಗೆ ಬಾಂಡೆ ತೊಳೆಯೋದು ಭಾಳ ಇಷ್ಟ ಅಂತ. ಭಾಳ ಇಷ್ಟ ಅಂತ ಅವ್ರಿಗೆ. ಅರಿವಿ ಅಂತ ಏನಿಲ್ಲ ಬಿಡ. ಅರ್ಧ ತಾಸ್ನ್ಯಾಗ ಚಟಾಂಚೂರು ಅರಿವಿ. ಅರ್ಧ ತಾಸು ಅಷ್ಟೇ. ಏನ್ ಮಾಡಿದ್ನಿ ಅಡಿಗೆ? ಏನಿಲ್ಲ, ಅದ ಬಿಸಿ ಮಾಡತ್ತೆ. ರಾತ್ರಿ ಉಳಿದ ಏನು ಬಿಸಿ ಪಲ್ಯ ಮಾಡೋ ರೊಟ್ಟಿ ಮಾಡ್ಬಿಟ್ಟಿದಂತ. ಆಮೇಲೆ ಅನ್ನ ಐತಿ. ಅನ್ನನ ಮಾಡ್ಬೇಡ. ಅಮ್ಮ ಹೋಗನ್ರಿ ಹುಬ್ಳಿಗ್ರಿ. ಅರ್ಬಿ ಹೋಗದ್ ಹಾಕಿದ್ವಿ. ಬಾಂಡೆ ತಿಕ್ಕಿದ್ವಿ ನಾವು. ಹಂಗ ಕುಂತಾರೆ ಎದ್ ಬಿಟ್ಟಿರಿ. ನಮ್ಮ ಮನೆಯವ್ರು ಬಂದು ಅರ್ಬಿ ಬಟ್ಟಿರಿ. ನಮ್ಮ ಮನೆಯವರಿಗೆ 2 ಜೊತೆ ಆಗ್ಯಾವ್ರಿ ಅವು ಯಾವಾಗಾರ ಮುಡಾಕ. ಹಂಗಾಗಿ ಅಮ್ಮನ ತಗೊಳದ್ರಿ ನಮ್ಮ ಮನೆಯವ್ರ ಅರ್ಬಿ ರೀ. ಅವ್ರು ಕಲರ್ ಚಲೋ ಹುಡುಕ್ತಾರೆ ಅಮ್ಮ ರೀ. ಸೊ ಅಂತ ಬುದ್ಧಿ ನಮ್ಮ ಮನೆಯವ್ರಂತ 1 ಸಲ ತಗೊಂಡೇ ಇಲ್ರಿ ಅರ್ಬಿ ರೀ. ಅವ್ರ ತಗೊಳದ್ರಿ. ಹೊಲ್ಸಾಕರಿ. ಆಮೇಲೆ ಕಡೆ ಆರಿಪರ್ಗು ಏನೋ ಬೇಕಂತ್ರಿ ಅವ್ರೊಂದಿಷ್ಟು ತಗೊಂತಾರಂತ. ಹೋಗಿ ಬರೋಣಮ್ಮ. ಬರ್ರಿ ಹೋಗ್ಬರ್ರಿ. ಮತ್ ಬಿಸಿಲು
ಜಗ್ಗು ಮೊದ್ಲ ಬಿಸಿಲಾಗೈತ್ರಿ ಈಗ. ಒಂದ್ ಸ್ಟಾರಿನ ಚೀಲ ಹಾಕ್ಯ ಇವ್ವ ಸ್ಟಾರಿನ್ ಚೀಲ ಬ್ಯಾಡ ಬರ್ರಿ ಏನ್ ತಗೊಂತೀರಿ ಸ್ಟಾರಿನ್ ಚೀಲ ನೋಡ್ರಿ ಅರ್ಬಿ ಹಾಕಾಕ್ಬೇಕು ಅದು ಸ್ಟಾರಿನ ಚೀಲ ಹಾಕ್ಯ ತಗೊಂಡ್ರಿಪ್ಪ ಒಂದ್ ಸ್ಟಾರಿನ ಚೀಲ ಹಾಕ್ಯ ಇಲ್ಲಿ ನೋಡ್ರಿಪ್ಪ ಇವಾಗ ಆಟೋ ಸಿಕ್ತ್ರಿ ನಮ್ಗೆ ಹುಬ್ಳಿ ಕಡೆ ಹೋಗೋ ಆಟೋನರಿ ಸಸ್ತಾಗಿ ಬರ್ತಾರೆ ಅವ್ರ ಈಗ ಹೋಗಿ ಏನ್ ಜಾಸ್ತಿ ಏನ್ ತಗೊಳೋದಿಲ್ರಿ ನಮ್ಮ ನೀರಿಗೆ ಅರ್ಬಿ ತಗೋದು ಆ ರೀತಿ ಬರೋ ಸ್ವಲ್ಪ ಏನಾದ್ರು ತಗೋತಾರಂತೆ ಅವ್ರು ಬಂದಿಟ್ಟು ತಗೊಂಡು ಪಡ್ಕೊಂಡು ಬಂದ್ರಿ. ಜೋಶಿ ಮೇಡಮ್ ಅವ್ರು ಕೇಳ್ಯಾರಿ ಎಷ್ಟು ದಿನ ಇರತ್ರಿ ಜಾತ್ರೆ ಅಂತಂದ 5 ದಿನ ಇರತ್ರಿ ಮೇಡಮ್ ಇದು. 5 ದಿನ ರೀ ನೋಡ್ರಿ ಇಲ್ಲಿ ಇವಾಗ ರಶ್ ಇರಲ್ರಿ ಜಾಸ್ತಿ ರಾತ್ರಿ ಸಂಜೆಕತ್ತ ಫುಲ್ಲು ರಶ್ ಇದೆ. ಇಲ್ಲಿ ನೋಡ್ರಿ ನಾವು ಹುಬ್ಳಿ ಶಹಾ ಬಜಾರ್ಗೆ ಬಂದಿರಿ ಇಲ್ಲಿ ದರ್ಗಾ ಐತಿರಿ. ಇಲ್ಲಿ ನೋಡ್ರಿ ಅರಿಪಾಗ ನಕಾಬ್ ಬೇಕಂತ್ರಿ ಹಂಗಾಗಿ ನಾವು ಇಲ್ಲಿ ಬುರ್ಕಾದ ಅಂಗಡಿ ಹೋಗತ್ತೀವಿ. ಲಾಚೆಸ್ಟ್ ಆಯ್ತು ನಮ್ಮ ಇದು ಮಸ್ತ್ ಐತಿ. ಇದು ಕಾಮು ಅದ್ವಾ ಈಗ 2 ಕೆಲಸ ಅದಂತ್ರಿ ಇವ್ರು. ಒಂದು ನಾಷ್ಟ ಮಾಡೋದು ಯಾಕಂದ್ರೆ ಅಮ್ಮ ನಾಷ್ಟ ಮಾಡಿದಿಲ್ರಿ ಮನಿ ಒಳಗೆ ಹಂಗಾಗಿ ನಾಷ್ಟ ಮಾಡಿ ಕುಸ್ಕೊಂತ ಕರ್ಕೊಂಡ್ ಬಂದಿರಿ ಅವ್ರಿಗೆ ಮತ್ತೆ ಅಲ್ಲಿ ಹೋಟೆಲ್ನೊಳಗೆ. ಬರ್ರಿ ಏನ್ ತಗೊಂತೀರಿ ನೋಡಿ ಬರ್ರಿ. ಇಲ್ಲಿ ಆರಿಪ ನಾಷ್ಟ ಮಾಡ್ಲಿಲ್ರಿ ಆಕೆನೋ ಗೋಬಿ ಮಂಚೂರಿಯನ ಅಥವಾ ನೂಡಲ್ಸ್ ತಗೊಂತ ಅಂತ್ರಿ. ಅಲ್ಲಿ ಹೋಗಿ ಅದನ್ನ ತಗೊಂಡು ಆಮೇಲೆ ಕಡೆ ಸಂಗಮ್ ಅಂಗಡಿ ಹೋಗ್ತೀವಿ ನಾವು. ಸಂಗಮ್ ಅಂಗಡಿ ಹೋಗಿ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಂಡು ಹೋಗ್ಬಿಡ್ತೀರಿ ಮನೆಗೆ. ಇಲ್ಲಿ ನೋಡ್ರಿ ಇವಾಗ ನೂಡಲ್ಸ್ ಹೇಳ್ರಿ ಅರಿಪ ನೂಡಲ್ಸ್ ಮಾಡಾಕತ್ತಾರಿ. ಪಾರ್ಸಲ್ ತಗೊಂಡು ಹೋಗ್ಬಿಡ್ತೀವಿ ನಾವು. ಇಲ್ಲೇನು ಹಾಕಿ ತಿನ್ನಂಗಿಲ್ರಿ ಅದನ್ನ. ಪಾರ್ಸಲ್ ಅದಿಲ್ಲ ಹಾಂ ಆಸಿಪ ನೀನು ತಿನ್ನೋ ಅಂದ ತಗೋರಿ ಅದಿಲ್ಲ. ಇಲ್ಲಿ ಸಂಗಮ್ ಅಂಗಡಿ ಬಂದಿರಿ ನಾವು. ಇಲ್ಲಿ ಬಟ್ಟೆ ಚೆನ್ನಾಗಿ ಸಿಗ್ತಾವ್ರಿ. ಒಳಗೆ ಹುಡುಕ್ಬೇಕ್ರಿ ನಮ್ಮ ಮನೆಯವ್ರಿಗೆ ಯಾವ ಬೇಕು ಅಂತ ಹೇಳಂದ್ರಿ. ಇಲ್ಲೇ ನೋಡ್ರಿ ಮೇಲೆ ಚಕ್ಸಿನೂ ಅದಾವ್ರಿ. ಇಲ್ಲದವಲ್ರಿ ಓ ಚಕ್ಸ್ ಅದ ನೋಡ್ರಿ. ಹಾಂ ಮತ್ತೆ ತೊಡ್ಲಾರ್ದಂದ್ರಿ ಯಾವ್ದು ಇಲ್ಲದ ನೋಡ್ರಿ ಎಲ್ಲಿ ಯಾವ ಅಮ್ಮ ಹೋಗನ್ರಿ ಯಾರಿಪ್ಪ ತಗೊಂಡಿ ನಿಮ್ಮ ಹಬ್ಬಾಗ ಅರ್ಬಿ ಬರ್ರಿ ಹೋಗಂಬರ್ರಿಮ್ಮ. ಹಾಂ ರಿಕ್ಷಾ ಇಲ್ಲೇ ಬರಕತ್ತಾವ ಯಾರಿಪ್ಪ ಡ್ರೆಸ್ ಹಬ್ಬನು ಅದನ್ನ ಶರ್ಟ್ ತಗೊಂಡ್ರಮ್ಮ ಇರ್ಬಿಡ ಮತ್ತು ಕಲರ್ ಅದು ಚಾಂಟ್ ಅದು ಚಾಯ್ತಲ್ಲ ಡಿಸ್ಟರ್ಬ್ ಇಲ್ಲ ನಿಮ್ಮ ಅಪ್ಪಗೆ ರಾವ್ನ ಚಂದ ಕಾಣಿಸ್ತಾವ. ಹಾಂ ಚಂದ ಕಾಣಿಸಲ್ಲ ಅಂದೆ ಇರು. ಒಂದು ಬ್ಯಾಗ್ ತೊಗೊಂಡು ನೋಡ್ರಿ. ಚಲೋ ಐತೆ ನೋಡ್ರಿಪ್ಪ ಬ್ಯಾಗ್ ಮಸ್ತ್ ಐತಿ. ಏನಾಗಿಲ್ತ ಇದೊಂದು ನಕಾಬ್ ತೊಗೊಂಡಾಡ್ರಿ. ಚಂದ ಐತಿ ನೋಡಮ್ಮ ನಕಾಬ್ ಮಸ್ತ್ ಐತಿ. ಇದು ಎಷ್ಟ ನಮ್ದು ಹುಬ್ಳಿದ್ರಿ ಅಷ್ಟ ಇಲ್ಲಿ ತೊಗೋಬೇಕಂದ್ರೆ ಸಿಗಲ್ಲ ನಮ್ಮ ಕಡೆ ಇಲ್ಲೇನು. ಅಲ್ಲಿಗೆ ಹೋಗ್ಬೇಕ್ರಿ ನಾವು ಎಷ್ಟೊತ್ತಿದ್ರು. ತಮ್ಮನ ಸ್ಕೂಲ್ಸಿ ಹೊಳಿ ಬಂದೆ ಶಾಲಿಂತ ತಮ್ಮನ ನೋಡ್ರಿ ಶಾಲಿಂತ ಹೊಳಿ ಬಂದಾಡ್ರಿ. ಹಾಪಡೆ ಮಾಡಿ ಬಂದಾಡ್ರಿ ಹಾಪಡೆ. ಹುಬ್ಳಿ ಒಳಗೆ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡಿ ಬಂದಿದ್ರಿ. ಟೈಮ್ 4:00 ಆಯ್ತು. ಆರೀಫ ಮಕ್ಕೊಂಡಿದ್ದೇರಿ. ನಾನು ಸುಸ್ತಾಗಿ ಬಂದು ಚಹಾ ಮಾಡಿ ನೀಳಮ್ಮ ಅಂತ ಅನ್ನಕತ್ತಾಳ್ರಿ. ನೋಡ್ರಿ ಚಾನು ಬ್ರೆಡ್ ತೊಗೊಂಬಂದ್ಬಿಟ್ಟಾಳ್ರಿ. ಏನು ಊಟ ಮಾಡ್ತೀರಿ ಹೇಳ್ರಿ ಈಗ ಅಂತ ಯಾಕಂದ್ರೆ ಹೋಗೋದನ್ನ ಇಲ್ರಿಪ್ಪ ನಮಗೆ ಈಗ ಊಟ. ಅರಿಪ ಬಿಸ್ಕಿಟ್ ಇದ್ರೆ ತಂದು ಬಿಡಮ್ಮ ನನಗೆ ಬ್ರೆಡ್ ಬೇಡ. ಅದ ಒಂದು ಬಿಸ್ಕಿಟ್ ಇಲ್ಲ ಅದ್ರಾಗ ಅದಾವ. ನೀನು ಕುಡಿ ಚಾನ ಅಮ್ಮ ಕೊಟ್ಟೆ. ಸ್ವಲ್ಪ ಚಹಾ ಕುಡ್ದು ತರಕಾರಿ ಸ್ವಚ್ಛ ಮಾಡ್ದಿತ್ರಿ ಮಾಡಿದ್ವಿ ಅಮ್ಮ ನಾನು ಕುಡಿ. ಆರಿಪ ಕಸ ಹೊಡ್ಯಾಕತ್ಲ. ಅರ್ಶಿಯಾನು ಬಂದ್ರಿ ಈಗ ಬಂದಕಿನ ಮದರ್ಸಾಕ್ ಹೋಗ್ಕಾಡ್ರಿ ಓದಾಕ್ ಹೋಗ್ಕಾಳ. ಇಲ್ಲಿ ಶಾವಿಗೆ ಒಣಾಕಿದ್ದೇರಿಪ್ಪ ನಾನು. ಮನಿದ್ದನ್ನು ಹಂಗೆ ತೆಗಿಯೋದು ಮತ್ತು ಹಾಕೋದು ಮಾಡಾಕತ್ತೀನಿ. ರಾತ್ರಿ ತೆಗೆದಿಟ್ಟು ಮತ್ತು ಬೆಳಿಗ್ಗೆದ್ದು ಹಾಕಾಕತ್ತಿದ್ದೀರಿ. ಭಾಳ ದಿನ ಆಗಿಬಿಟ್ಟದಲ್ರಿ ಹಂಗಾಗಿ ಮತ್ತು ಮುಗ್ಸ್ ಅಂತಾರಲ್ರಿ ಹಂಗೆಲ್ಲ ಬರಬಾರ್ದು ಕೆಡಬಾರ್ದು ಶಾವಿಗೆ ಅಂತಂದು ಹಾಕಿದ್ದೆ. ಇವಾಗೇನ್ರಿ ಮುಟ್ಟದ್ರಾಗ ಅಂದ್ರೆ ಮುರಿಯಾಕತ್ತವ್ರಿ ಅವು ಅಷ್ಟು ಬಿಸಿಲಿಗೆ ಒಣಿಬಿಟ್ಟವ್ರಿ ಈಗ ಒಂದು ಡಬ್ಬಿ ತೊಳ್ಯಾಕೆ ಕೊಟ್ಟೀನಿ ರೀ. ಈಗ ಆರಿಪ ಅಂತೇಳಿ ತೊಳೆದಿಡು ಒಂದು ಕಸ ಹೊಡೆದು ಅಂತಂದು ಈಗ ಹಂಗೆ ಬುಟ್ಟಿ ಒಳಗೆ ತುಂಬಿಡ್ತೀನಿ ರೀ. ನೋಡ್ರಿ ನಾನು ಸಾಯಂಕಾಲ 5 ಗಂಟೆ 5:30 6 ಗಂಟೆ ಹಾಕ್ಬಂತ್ರಿ. ದೇವ್ರ ದೀಪ ಹಚ್ಚಿದೆ. ಅರ್ರಿ ಪೈನ ಮತ್ತೆ ಸ್ವಚ್ಛ ಮಾಡಕತ್ತಾಡ್ರಿ ಎಲ್ಲ ಚೀಲ ಪಾಲೆಲ್ಲ ತೆಗೋದಲ್ಲಿದೆಲ್ಲ ಮತ್ತೆ ಕಸ ಹೊಡ್ಕೊಂಡು ಟೈಮ್ ಹೌದು 6-10 ನಿಮಿಷ ಕಡಿಮೆ. ತರ್ಸಿಯಾ ಏನು ಮಾಡಕತ್ತೀಮ್ಮ ನೀನು? ಹಾಂ ಶಾಲೆಗೆ ಹೋಗಿ ಬಂದೆ. ಪರೀಕ್ಷೆ ಯಾವಾಗದ ಅಂತ ನಿಮ್ಮ? ಮಾರ್ಚ್ ಕದಾನ. ಏನು ಬೆಳೆ ಕುದಿಯಕ್ಕೆ ಹಾಕಿದೇವ ಮೆಂತೆ ಪಲ್ಯ ಮಾಡಕ. ಕಿರಿಕ್ ಸಾರಿ ನಿತ್ತಮ್ಮ ಅದ್ರೊಳಗೆ 2 ಕುಡಿಯಕ್ಕೆ ಕುಡಿಸಿಟ್ಟಾರಮ್ಮ. ಇದು ನಾಷ್ಟ ಮಾಡ್ಬೇಕಿತ್ತು. ಚಿಕನ್ ತಗೊಂಬಂದಾರಿ ನಮ್ಮ ಮನೆಯವರು. ಚಿಕನ್ ಬಂದೈತಿ ಆಲ್ರೆಡಿ. ಮೆಣಸಿನ್ಕಾಯಿ ಅದಕ್ಕೆ ಹಂಗೆ ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಕೊಡಿದ್ಯಾನ ಅಂತಂದೆ ನಾನು. ನೀ ಬೆಳೆ ಹಾಕಿಯಲ್ಲ
ಹಾಕ ಮಾಡಿ ಹೆಂಗೆ ಮಾಡ್ತೀನಿ ಹಸೆ ಖಾರ ಇದು ಮಾಡೋಣ ಅರೇನ ಇದನ್ನೀಗ ತುಂಬಿಸೋಸ್ಕೊಡ್ಲೆ ನಾನು ಹುರು ಕೊಡಂತೀನಿ ಆರು ಕೊಡ್ತೀನಿ ಅಂತ ಹೌದಿಲ್ಲ ಅಮ್ಮ ಇವಾಗ ನೋಡ್ರಿ ಚಿಕನ್ ತೊಳ್ಕೊಂಬಂದಾಡ್ರಿ ಅರಿಪರಿ ಗರಂ ಮಸಾಲೆ ರೀ ಧನಿಯಾ ಪುಡಿ ರೀ ಅರ್ಶಿನ ಪುಡಿ ರೀ ಉಪ್ಪು ಕಸೂರಿ ಮೆಂತಿ ಸ್ವಲ್ಪ ಕಾಳು ಮೆಣಸು ಆಮೇಲೆ ಕಡೆ ಇದು ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಣ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡನ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ಮಸಾಲೆ ಎಲ್ಲ ನಾನು ಹಚ್ಚಿ ಕಲಿಸಿಟ್ಟಿನಿ ಚಿಕನ್ ಅಂದ್ರೆ ಈ ಥರ ಕಲಿಸಿಟ್ಟು ನಾವು ಪಲ್ಯ ಮಾಡಿದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಅದಕ್ಕೆ ಒಂದು ಅರ್ಧ ಬಟ್ಲ ಅಷ್ಟು ಕೊಬ್ಬರಿ ತೊಗೊಂಡಿನಿ ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿನ್ರಿ ಟೊಮೆಟೊ ಹಣ್ಣು ಹುರೋದಿಲ್ಲ ಅರಿಶಿಯ ಅವನ್ನ ಹೆಚ್ಚು ಹಾಕಮ್ಮ ಟೊಮೆಟೊ ಹಣ್ಣು ಹೆಚ್ಚಾಕಿ ಸ್ವಲ್ಪ ತಣ್ಣಗಾದ ಅಂದ್ರೆ ಮಿಕ್ಸಿ ಮಾಡಿಬಿಡ್ರಿ ನಾನು ರೊಟ್ಟಿ ಮಾಡಲ್ಲ ಇಲ್ಲಿವರೆಗೆ ಹಾಂ ರೊಟ್ಟಿ ಮಾಡ್ಲಾರಿಪ್ಪ ನಾನು ರೊಟ್ಟಿ ಮಾಡ್ತೀನಿ ತೊಗೊಂಬ ನಾನೊಂದು ಸ್ವಲ್ಪ ರೊಟ್ಟಿ ಮಾಡಿದ್ದೆ ಮೊದಲು ಆಮೇಲೆ ಕಡೆ ನಾನು ಚಿಕನ್ ಪಲ್ಯ ಮಾಡಿರತ್ತಂತ ಇದು ಮಾಡಕತ್ತೆ ಅರಿಪ ಇದನ್ನು ಮಾಡಿಟ್ಟು ಇದೇ ಮಾಡೋ ಅಂತೇಳಿ ಒಂದು ಅಕ್ಕಿ ಮಾಡಕತ್ತಾಗ ರೊಟ್ಟಿ ರೀ ತೆಳ್ಳ ಮಾಡೋ ನೀ ರೊಟ್ಟಿ ನಾವು ಮಾಡಕ್ಕೆ ಬಂದ್ರೆ ಬರ್ತಾವ ಅಂತ ಹೇಳ್ರಿ ನೋಡಿ ಹೆಂಗೆ ತೆಳ್ಳ ಆಗಿಲ್ಲ ಅವು ಇಲ್ಲ ತೆಳ್ಳಾಗ್ಯಾವ ಇಲ್ಲಿ ನೋಡ್ರಿ ಎಣ್ಣೆ ಕಾದಿತ್ರಿ ಇದನ್ನ ಹಾಕೀನಿ ಚಿಕನ್ ಹಾಕೀನಿ ಮಸಾಲೆ ಅಂತ ಚಲೋ ಹೀರ್ಕೊಂಡ್ಬಿಟ್ಟೈತ್ರಿ ಚಿಕನ್ ಎಲ್ಲ ರೀ ಈ ಥರ ಮಾಡಿದ್ರಿ ಅಂತ ಹೇಳಿದ್ರೆ ಇವು ಚಿಕನ್ ಪೀಸು ಒಡೆಯಂಗಿಲ್ಲ ರೀ ಈ ಥರ ನಾವು ಮೊದಲನೇ ಒಂದು ತಾಸು ಮುಂಚೆಕನೆ ಎಲ್ಲ ಮಸಾಲೆ ಹಚ್ಚಿಟ್ಟು ನಾವು ಮಾಡಿದ್ವಿ ಅಂತ ಹೇಳಿದ್ರಿ ಒಟ್ಟಾಗ ಒಡೆಯಂಗಿಲ್ಲ ರೀ ಚಿಕನ್ ಪೀಸ್ ಯಾಕಂದ್ರೆ ಜಲ್ದಿ ಕುದಿತಿರ್ತೈತಲ್ರಿ ಚಿಕನ್ ಹಂಗಾಗಿ ಈ ಥರ ಮಾಡಿ ನಾವು ಚಿಕನ್ ಪಲ್ಯ ಮಾಡಿದಂದ್ರೆ ಟೇಸ್ಟೂ ಆಗುತ್ತೆ ರೀ ಎಲ್ಲ ಚಿಕನ್ ಪೀಸ್ನೊಳಗೆಲ್ಲ ಮಸಾಲೆ ಎಲ್ಲ ಹೋಗ್ಬಿಡಿರುತ್ತಲ್ರಿ ನೋಡ್ರಿ ಚಿಕನ್ ಕುದೀತ್ರಿ ಇನ್ನೂ ಸ್ವಲ್ಪ ಕುದಿಬೇಕಪ್ಪ ಅಂತಂತ ಅನ್ನ ಒಳಗೆ ನಾವೇನು ಹಾಕೊಳ್ಳೋಣಪ್ಪ ಅಂತ ಹೇಳಿದ್ರೆ ಟೊಮೆಟೊ ಹಣ್ಣು ಆಮೇಲೆ ಕಡೆ ಕೊಬ್ಬರಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೈತ್ರಿ ಇದನ್ನು ಚಲೋ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿದ ಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಿಡನ್ರಿ ಚಿಕನ್ ಪಲ್ಯ ಕುದಿಯಕತ್ರಿ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಬಂದು ಮಾಡ್ಬಿಡನ್ರಿ ಅಲ್ಲಿ ಅಮ್ಮಾಗ ಮತ್ತು ನಮ್ಮನ್ನ ಬಂದ್ರಿ ಅವ್ಗೆ ಊಟ ಕೊಟ್ಟೇರಿ ನಾನು ಹಾಕೊಂಡಿಲ್ಲ ಅರ್ಶಿ ಉಂಟ್ರಮ್ಮ ನೀವು ಊಟ ಮಾಡಿದ್ರೆ ಚಲೋ ಆತು ಬಿಡುವ ಆರೀಫ್ ಹಾಕೊಂಬರಕತ್ತಾಳೇನ್ರಿ ಏನು ನಿಂಬೆಣ್ಣದು ಹೆಚ್ಕೊಡಕತ್ತಾಳ್ರಿ ಆಕಿ ಗೊತ್ತಿಲ್ಲ ನಾನು ಊಟ ಮಾಡ್ತೀನಿ ರೀ ಯಾಕಂದ್ರೆ ಮಧ್ಯಾಹ್ನದಿಂದ ನಾವು ಊಟನ ಮಾಡಿಲ್ರಿ ಇವತ್ತು ಆರೀಫ ಆಸಿಫ್ ಇದು ತೊಗೊಂಬ ನಮ್ಮ ತತ್ತಿ ಅವ ಚಿಕನ್ ತಿನ್ನಲ್ಲ ಅವ್ನಿಗೆ ಆಮ್ಲೆಟ್ ಹಾಕೊಡೋಮ್ಮ ಹಾಕೊಡೋಗ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ನಾನು ಹೊಡ್ತ ಮಗೊಂಡಿಲ್ಲ ನೀನು ಮಸ್ತ್ ಐತಲ್ಲ ಪಲ್ಯ ಕೊಬ್ಬರಿ ಜಾಸ್ತಿ ಹಾಕ್ಬಾರ್ದಮ್ಮ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಎದಿ ಉರಿತೈತಿ ಮತ್ತು ಟೇಸ್ಟನ್ನು ಹೋಗ್ಬಿಡಿದ್ವಾ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಅದಕ್ಕೆ ಒಂದು ತಟ್ಟಕ್ಕೆ ಹಾಕಿ ನಾನು ಆಮೇಲೆ ಟೊಮೆಟೊ ಹುರಿದು ಹಾಕ್ಬೇಕು ಟೊಮೆಟೊ ಹುರಿದು ಹಾಕಿ ನಾನು ಚಿಕನ್ಗೆ ಚಲೋ ಆಯ್ತು ನೋಡಿ ಮಸ್ತ್ ಆಗೈತಿ ನಾನು ಹಾಕ್ಲಿ ಹಂಗಾದ್ರೆ ಇಲ್ಲಿ ನೋಡ್ರಿಪ್ಪ ಜಾಗರಣೆ ಐತ್ರಿ ಹಂಗಾಗಿ ಮಸ್ತಿ ತುಂಬಾಗಿ ಲೈಟ್ ಹಾಕ್ಯಾರಿ ನಮ್ಮ ಮಾರಿಪ್ಪನ ಹೊರಗಿನ ಲೈಟ್ ಹಚ್ಚಿಲ್ಲ ಏನು ನಂಗೆ ಗಾಳಿ ಬಂದ್ಬಿಟ್ರಿ ಊಟ ಮಾಡಕ ಇಲ್ಲಿಂದ ಹುಳ ಉಪ್ಪಿಡಿರಿಪ್ಪ ಈ ಕಡೆ ಬರ್ರಿ ಒಮ್ಮೆ ನೋಡಿದ್ರಲ್ಲ ಅಲ್ಲೇ ಹಾವು ಬಂದಿದ್ರು ಹೌದಿಲ್ರಿ ನಮ್ಮ ಮನೆಯವ್ರು ಅದನ್ನ ಡಬ್ಬಿ ಒಳಗೆ ಹಾಕೊಂಡು ಹೋಗಿ ಆ ಕಡೆ ಬಿಟ್ಟು ಬಂದಿದ್ರಿ ಅದನ್ನ ಇಷ್ಟುದ್ದ ಐತ್ರಿ ಅದು 2 ಸಲ ಹಂಗೆ ಮಾಡಿದ್ರಲ್ರಿ ನೀವು ಹೌದ್ರಿ 2 ಸಲ ಸಾಸಿ ಮೈರಿ ನಮ್ಮ ಮನೆಯವ್ರು ಅವಂಗೊಂದು ಆಮ್ಲೆಟ್ ಹಾಕೊಡೋಗ್ಯವ ನಿನ್ನ ಹಾಕೊಡ್ಬೇಕಂತ ಹೋಗವಂಗ ನಾ ಬೇಡ ಅಂತ ಪಟ್ನ ಹಾಕೊಂಡು ಹೋಗಂದು ಅಕ್ಕನ ಮೇಲೆ ಭಾಳ ಪ್ರೀತಿ ಅವಂಗ ಹೋಗು ಇಲ್ಲ ಹೋಗು ಇಲ್ಲ ನಿನ್ನ ಮ್ಯಾಗ ಭಾಳ ಪ್ರೀತಿದಾರ ಹೋಗೋರು ಮತ್ತು ಫ್ರೆಂಡ್ಸ ಬೆಂಗಳೂರಿಗಿಂತ ಭರತ್ ಅಂತ ಅಂದು ಅವ್ರು ಏನೋ ಎಕ್ಸಾಮ್ ಅದಾವಂತ್ರಿ ಅದ್ರೊಳಗೆ ಅವ್ರು ಯಶಸ್ವಿ ಆಗಲಿ ರೀ ಅವರು ಫಸ್ಟ್ ಲಾಸ್ಟ್ ನಾವು ಪಾಸ್ ಆಗಲಿ ಅಂತೇಳಿ ಅಂದು ನಾವು ದೇವರಲ್ಲಿ ಬೇಡ್ಕೊತೀವ್ರಿಪ್ಪ ಅವರು ನನ್ನ ಕಮೆಂಟ್ ಹಾಕ್ಯಾರಿ ಹೇಳ್ರಿ ಅಜ್ಜಿಗೂ ಅಂತಂದು ಹೇಳಿನ್ರಿ ನಾನು ಎಲ್ಲರ ಕಮೆಂಟ್ ಓದಿನೂ ಅವ್ರಿಗೆ ತಿಳಿಸಿದೆ ನಾನು ಅವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ಯಾರಿ ಮತ್ತು ತನ್ವೀರ್ ಅನ್ನೋರು ಕಮೆಂಟ್ ಮಾಡ್ಯಾರಿ ಕಮೆಂಟ್ನ ಹೆಸರು ತನ್ವೀರ್ ಅಂತ ಐತ್ರಿ ಅವ್ರ ಅಕ್ಕಂದೇನೋ ಬರ್ತಡೇ ಐತಂತ್ರಿ ಅವ್ರ ಅಕ್ಕನ ಹೆಸರು ಸುಮಯ್ಯ ಅಂತ ಅಂದು ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಡೇ ಅವ್ರು 100 ಕಾಲ ಚೆನ್ನಾಗಿರಲಿ ಅಂತ ಅಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ ಮತ್ತು ಕಮೆಂಟ್ನ ಹೆಸರು ಅಶ್ವಿನಿ ಅಂತ ಹೇಳಂದ್ರಿ ಅವರು ಕಮೆಂಟ್ ಹಾಕ್ಯಾರಿ ನಮಗೆ ರೀ ಅವರಿಗೆ ಜಾಬ್ ಆಗ್ಬೇಕಂತ್ರಿ ಜಾಬ್ ಸಿಗಲಿ ಅಂತೇಳಿ ಅಂದು ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿರಿ ಅಂತಂದು ಹೇಳಿ ನಾವು ದೇವರಲ್ಲಿ ಬೇಡ್ಕೊತೀವಿ ನಿಮ್ಗೆ ಆದಷ್ಟು ಬೇಗ ಜಾಬ್ ಸಿಗಲಿ ಅಂತ ಹೇಳಂದ್ರಿ ಮತ್ತು ಕಮೆಂಟ್ನ ಹೆಸರು ಶೋಭಾವತಿ ಅಂತ ಹೇಳಂದ್ರಿ ಅವ್ರು ನಮಗೆ ಕಮೆಂಟ್ ಮಾಡ್ಯಾರಿ ಮದುವೆ ಆಗಿ 3 ವರ್ಷ ಆಗೈತಂತ್ರಿ ಮಕ್ಕಳಾಗಿಲ್ಲಂತ್ರಿ ಆದಷ್ಟು ಬೇಗ ನನಗೂ ಮಗು ಆಗಲಿ ಅಂತ ಅಂದು ಉಡಿ ಕಟ್ಟ್ರಿ ಅಂತ ಹೇಳಿರಿ ಓಕೆ ರೀಪ ನಿಮ್ಗೆ ಆದಷ್ಟು ಬೇಗ ಒಂದು ಗಂಡಾಗಲಿ ಹೆಣ್ಣಾಗಲಿ ಮಗು ಆಗಲಿ ಅಂತೇಳಿ ಅಂದು ನಾವು ದೇವರಲ್ಲಿ ಬೇಡ್ಕೊತೀವಿ ರೀ ಮತ್ತು ರಜಿಯಾ ಅನ್ನೋರು ಕಮೆಂಟ್ ಹಾಕ್ಯಾರಿ ಅವ್ರು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡಾಕತ್ತಾರಂತೆ ನಾನು ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿದ್ರಿ ನನಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಅಂದು ಬೇಡ್ಕೊರಿ ಅಂತ ಹೇಳಾಕತ್ತೀರಿ ನಿಮ್ಗೆ ಆದಷ್ಟು ಬೇಗನ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಅಂದು ನಾವು ದೇವರಲ್ಲಿ ಬೇಡ್ಕೊತೀವಿ ರೀ ಮತ್ತು ಜ್ಯೋತಿ ಅನ್ನೋರು ಕಮೆಂಟ್ ಮಾಡ್ಯಾರಿ ನಮ್ಮ ಮನೆಯವ್ರು ಹೋಟೆಲ್ ಇಟ್ಟಾರಿ ಗಿರಾಕಿನೇ ಇಲ್ಲ ಏನಿಲ್ಲ ನೀವು ದೇವರಲ್ಲಿ ಬೇಡ್ಕೊರಿ ಅಂತ ಅಂದು ಆಗಲಿರಿಪ್ಪ ಯಾರು ಬೇಡ ಅಂತಾರ್ರಿ ಆದಷ್ಟು ಬೇಗ ನಿಮ್ಮ ಹೋಟೆಲ್ ಚೆನ್ನಾಗಿ ನಡೀಲಿ ಅಂತ ಅಂದು ನಾವು ದೇವರಲ್ಲಿ ಬೇಡ್ಕೊತೀವಿ ರೀ ಚೆನ್ನಾಗಿ ನಡೀತು ಅಂತ ಹೇಳಿದ್ರೆ ನಮಗೂ ಹೇಳ್ರಿ ನಮಗೂ ಖುಷಿ ಆಗುತ್ತೆ ಫ್ರೆಂಡ್ಸ ಮತ್ತು ಫ್ರೆಂಡ್ಸ ಎಲ್ಲರಿಗೂ ಗುಡ್ ನೈಟ್ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.